ನಮ್ಮ ಜೊತೆ ಅವಿನಾಶ್ ಸರ್ ಅವ್ರು ಕೂಡ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡಿಸ್ತಾ ಹೋಗೋಣ. ಸರ್ ಹೇಳಿ, ಜಿನುಗೋ ಮಳೆ ಮಳೆ ಬಗ್ಗೆ. ಜಿನುಗುವ ಮಳೆ, ನಾನು ಹಂಗೆ ಅವಾಗೆ ಸ್ಟೇಜ್ ಮೇಲೆ ಹೇಳಿದೆ, ತಮಿಳ್ ಇಂಡಸ್ಟ್ರಿ ಮತ್ತು ಮಲಯಾಳಂ ಇಂಡಸ್ಟ್ರಿ ಮತ್ತು ಹಿಂದಿ ಇಂಡಸ್ಟ್ರಿ ಇದು ಇಂಡಿಪೆಂಡೆಂಟ್ ಇಂಡಸ್ಟ್ರಿನೇ ದೊಡ್ಡದು. ಇಂಡಿಪೆಂಡೆಂಟ್ ಸಾಂಗ್ಸ್ದು ಇಂಡಸ್ಟ್ರಿನೇ ದೊಡ್ಡದು. ಇಂಡಿಪೆಂಡೆಂಟ್ ಮ್ಯೂಸಿಕ್ ನಾವೇನು ಹೇಳ್ತೀವಿ, ಸೊ ಸಿಂಗಲ್ಸ್ ಅಂತ ಹೇಳ್ತೀವಿ, ಅದ್ರದ್ದು ಇಂಡಸ್ಟ್ರಿನೇ ಭಾಳ ದೊಡ್ಡದು. ಬಟ್ ಕನ್ನಡದಲ್ಲಿ ಇದು ಸ್ವಲ್ಪ ಕಡಿಮೆ ಐತೆ. ಆ್ಯಂಡ್ ಐ ವಾಸ್ ವೆರಿ ಫೋಕಸ್ಡ್. ನಾನು ಯಾರೇ ಮ್ಯೂಸಿಷಿಯನ್ಸ್ ಬಂದರೆ ಕೂಡ ಯಾಕೆ ಇಂಡಿಪೆಂಡೆಂಟ್ ಸಾಂಗ್ಸ್ ಕನ್ನಡದಲ್ಲಿ ಆಗ್ತಾಯಿಲ್ಲ ಆ ಮಟ್ಟಿಗೆ ಫಸ್ಟ್ ಪಾಯಿಂಟ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬರೋರೇ ಕಡಿಮೆ. ಅಂಥದ್ರಲ್ಲಿ ಯೂನಿಕಾರ್ನ್ ಮೀಡಿಯಾ ಬಂದು ನನ್ನ ಹತ್ರ ಡಿಸ್ಕಸ್ ಮಾಡೋದು, ಇಟ್ ವಾಸ್ ಲೈಕ್ ಐ ವಾಂಟೆಡ್ ಟು ಡೂ. ಇದು ನನಗೆ ಅವರೇ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಟ್ಟಂಗೆ ಆಯಿತು. ಐ ಥಿಂಕ್ ಇದನ್ನು ಯಾವ ಸಿನಿಮಾಗಿನ ಕಡಿಮೆ ಏನೋ ಇದನ್ನು ಟ್ರೀಟ್ ಮಾಡಿಲ್ಲ. ಈವನ್ ವಿತ್ ಇನ್ ಟರ್ಮ್ಸ್ ಆಫ್ ಕಂಪೋಸಿಷನ್ ಕೂಡ ವಿ ವರ್ ವೆರಿ ಫೋಕಸ್ಡ್. ವಿ ನೆವರ್ ವಾಂಟೆಡ್ ಇಟ್ ಟು ಸೌಂಡ್ ಲೈಕ್ ಇನ್ ಇಂಡಿಪೆಂಡೆಂಟ್ ಸಾಂಗ್. ಸೊ ಸಿನಿಮಾ ಸಾಂಗ್ ಬೇರೆ ಅಲ್ಲ, ಇಂಡಿಪೆಂಡೆಂಟ್ ಸಾಂಗ್ ಬೇರೆ ಅಲ್ಲ, ಇಟ್ಸ್ ಜಸ್ಟ್ ಎ ಜಾನರ್. ಸೊ ಇದನ್ನು ಒಂದು ರೊಮ್ಯಾಂಟಿಕ್ ಮೆಲಡಿ ಮಾಡೋಣ ಅಂತ ಇದ್ವಿ. ಸೊ ಮಳೆ ಬಗ್ಗೆ ಹೇಳೋಣ ಅಂತ ಒಂದು ಥಾಟ್ ಇತ್ತು ಡೈರೆಕ್ಟರ್ದು. ಸೊ ನಾವು ನಾಗಾರ್ಜುನ ಶರ್ಮನ ಫ್ರೀಸ್ ಮಾಡಿದ್ವಿ, ನಾಗಿ ಕರೆದ್ವಿ. ಸೊ ಹಿ ಕೇಮ್, ಸೋ ಸ್ವೀಟ್. ಆ್ಯಂಡ್ ಅವ್ರದ್ದು ಹಲವಾರು ಹಿಟ್ಸ್ ಇದೆ ಈಗ, ಬ್ಯಾಂಗಲ್ ಬಂಗಾರಿಂದ ಹಿಡಿದು ಸಂಜಿತ್ದು ಎಲ್ಲ ಆಲ್ಮೋಸ್ಟ್ ಆಲ್ ಸಾಂಗ್ಸ್ ಅವ್ರದ್ದೇ ಈಗ ಚಾಲ್ತಿಯಲ್ಲಿದೆ. ಲೆಟ್ ಮಿ ಟೆಲ್ ಯು, ಹಿ ಇಸ್ ಸೋ ಡೌನ್ ಟು ಅರ್ತ್. ನಾನು 4 ಸಾರಿ ಕರೆದೆ ಕೂಡ ಪಾಪ ಯಾವತ್ತೂ ಹೆಸಿಟೇಟ್ ಮಾಡಿಲ್ಲ. ಆ್ಯಂಡ್ ಹಿ ಪ್ರಿಫರ್ಸ್ ಕಮಿಂಗ್ ಆ್ಯಂಡ್ ಸಿಟ್ಟಿಂಗ್ ವಿತ್ ದ ಡೈರೆಕ್ಟರ್ ಆ್ಯಂಡ್ ಡೂಯಿಂಗ್. ಸೊ ದಟ್ಸ್ ವೆರಿ ರೇರ್ ಕ್ವಾಲಿಟಿ ಆಫ್ ಎನಿ. ಇಲ್ಲೇ ಕಳಿಸ್ಬಿಡಿ ಸರ್, ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಹೀ ಈಸ್ ವೆರಿ ಬ್ಯುಸಿ. ಅಂಥದ್ರಲ್ಲಿ ಕೂಡ ಬಂದು ಮಾಡೋದು ಇಟ್ಸ್ ವೆರಿ. ಮತ್ತು ಇದೆಲ್ಲ ಇದೆ. ಮತ್ತು ನಮ್ಮ ಟೀಮ್ ಕೂಡ ಇದರಲ್ಲಿ ಭಾಳ ಕಾಂಟ್ರಿಬ್ಯೂಷನ್ ಇರುತ್ತೆ. ಸೊ ಅಂಕಿತ ಹೇಳ್ದಂಗೆ ಜತಿನ್ ಅವ್ರ ಮ್ಯೂಸಿಕ್ನ ಅರೇಂಜ್ ಮಾಡಿದ್ದು ಭಾಳ ಜನಕ್ಕೆ ಗೊತ್ತಿಲ್ಲ. ಕಂಪೋಸಿಂಗ್ ಬೇರೆ, ಅರೇಂಜ್ಮೆಂಟ್ ಬೇರೆ, ಸೊ ಪ್ರೊಡಕ್ಷನ್ ಬೇರೆ. ಸೊ ಇದೆಲ್ಲ ಇರುತ್ತೆ. ಮತ್ತು ಲೈವ್ ಆರ್ಟಿಸ್ಟ್ ಬಂದು ಅದಕ್ಕೆ ಮತ್ತೆ ವ್ಯಾಲ್ಯೂ ಆ್ಯಡ್ ಮಾಡ್ತಾರೆ. ಇದೆಲ್ಲ ಭಾಳ ಜನಕ್ಕೆ ಗೊತ್ತಿಲ್ಲ. ಮ್ಯಾಕ್ಸಿಮಮ್ ಇವಾಗ ಜನರ ಐಡಿಯಾ ಆಫ್ ಮ್ಯೂಸಿಕ್ ಎಲ್ಲವರೆಗಿದೆ ಅಂದರೆ ಸಿಂಗರ್ಸು, ಆ್ಯಕ್ಟರ್ಸು, ಸಿಂಗರ್ಸು, ಮ್ಯೂಸಿಕ್ ಡೈರೆಕ್ಟರ್ವರೆಗೂ ಬಂದಿದೆ. ಮುಂಚೆ ಮ್ಯೂಸಿಕ್ ಡೈರೆಕ್ಟರ್ವರೆಗೂ ಹೋಗಿದ್ದಿಲ್ಲ ಅದು. ಸೊ ಇವಾಗ ನಂದೊಂದು ಎಫರ್ಟ್ ಇದೆ, ಯಾರ್ಯಾರು ಅದರಲ್ಲಿ ಇನ್ವಾಲ್ವ್ ಇದ್ದಾರೆ ಅವ್ರ ಹೆಸರು ಮುಂದೆ ಬರಬೇಕು, ದೇ ಶುಡ್ ಬಿ ಸೀನ್ ಅಂತ. ಸೊ ಇಂಡಿಪೆಂಡೆಂಟ್ ಮ್ಯೂಸಿಕಲ್ಲಿ ಅದೊಂದು ಪ್ಲ್ಯಾಟ್ಫಾರ್ಮ್ ಇದೆ. ಎಲ್ಲರೂ ಯಾರು ಮಾಡಿದ್ದಾರೆ ಯಾರಿಲ್ಲ ಅಂತ ನೋಡ್ತಾ ಇದ್ದಾರೆ. ಈಗೆಲ್ಲ ಸ್ವಲ್ಪ ಅವೇರ್ನೆಸ್ ಬಂದಿದೆ. ಐ ಹೋಪ್ ದಿಸ್ ಗ್ರೋಸ್. ಅವ್ರಿಗೂ ಒಂಥರ ಬೆಂಡ್ ತಟ್ಟದಂಗೆ ಇರುತ್ತೆ. ಆ್ಯಂಡ್ ರೆಕಗ್ನಿಷನ್ ಯಾರಿಗೆ ಬೇಡ. ಐ ಥಿಂಕ್ ಗುಡ್ ವರ್ಕಿಗೆ ರೆಕಗ್ನಿಷನ್ ಸಿಗಲೇಬೇಕು.